ನೋಡಿ, ಇದು ಫ್ರೆಶ್ ಆಗಿರೋ ಕಾಫಿ ಹಣ್ಣು. ಕಾಫಿ ಚಿರಿ ಅಂತ ಹೇಳ್ತಾರೆ. ನೋಡಿ, ಇದು ಒಣಗಿರೋಂಥದ್ದು. ಎಲ್ಲರಿಗೆ ಲಕ್ಷಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಹರ್ಷಿತಾ. ತುಂಬಾ ದಿನ ಆದ್ಮೇಲೆ ಇವತ್ತಿನ ಬ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ಕಂಟೆಂಟ್ ಏನಪ್ಪ ಅಂತ ಹೇಳಿದ್ರೆ, ನನ್ನ ತಾಯಿ ಮನೆ ಇರೋದು ಬಂದ್ಬಿಟ್ಟು ಚಿಕ್ಕಮಂಗ್ಳೂರು ಡಿಸ್ಟಿಕ್. ನಿಮಗೆ ಗೊತ್ತಿರ್ಬೋದು, ಚಿಕ್ಕಮಂಗ್ಳೂರು ಡಿಸ್ಟಿಕ್ಕಿನ ಮುಖ್ಯ ಬೆಳೆ ಕಾಫಿ ಅನ್ನೋದು. ನಮ್ದು ಮುಖ್ಯ ಬೆಳೆ ಕಾಫಿನೇ ಇಲ್ಲಿ. ಅಂದ್ರೆ ಇದೆ ನೋಡಿ, ಇದು ಅಡಿಕೆ ಇದೆಲ್ಲ ಕಾಫಿ ಮಧ್ಯೆ ಮಧ್ಯೆ ಇದೆ. ಆದ್ರೆ ನನಗೆ ಮೈನ್ ಇನ್ಕಮ್ ಕಾಫಿ ಇದೆ. ನನಗೆ ಇವಾಗಲ್ಲ, ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದು ಒಂದು 4 ಇಯರ್ ಬ್ಯಾಕೆ. ನಾನು ಸುಮಾರು ಸತಿ ವಿಡಿಯೋ ಶೂಟ್ ಮಾಡೋದು ಡಿಲೀಟ್ ಮಾಡೋದು. ನನಗೆ ಅಷ್ಟೊಂದು ಕಾನ್ಫಿಡೆಂಟ್ ಇರಲಿಲ್ಲ ನಾನು ವಿಡಿಯೋ ಮಾಡ್ತೀನಿ ಅನ್ನೋದು. ಹಾಗಾಗಿ ನನಗೆ ಅದು ತೋರ್ಸೋಕ್ಕಾಗಿರ್ಲಿಲ್ಲ. ನನ್ನ ಒಂದು ಡ್ರೀಮ್ ಕಮ್ ಟ್ರೂ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನನಗೆ ನಮ್ಮ ಒಂದು ಕಾಫಿ ನಾಡಿನ ಇವಾಗ ಸದ್ಯಕ್ಕೆ ನಾನು ಒಂದಾದ್ರೂ ತೋರಿಸ್ತಾ ಇದ್ದೀನಲ್ಲ ಅನ್ನೋದು ಖುಷಿ ಇದೆ. ಆದರೆ ಕಂಪ್ಲೀಟ್ ಆಗಿ ತೋರಿಸ್ತಿಲ್ಲ. ಕಂಪ್ಲೀಟ್ ಅಂದ್ರೆ ಫುಲ್ಲು ಕಂಪ್ಲೀಟ್ ಅಲ್ಲ, ಕೆಲವೊಂದೊಂದು ಸ್ಕಿಪ್ ಆಗಿದೆ. ಆದರೂ ನಾನು ಇಷ್ಟಾದ್ರೂ ತೋರಿಸ್ತಾ ಇದ್ದೀನಲ್ಲ ಅನ್ನೋ ಖುಷಿ ಇದೆ ನನಗೆ. ಈ ಕಾಫಿ ಹಾರ್ವೆಸ್ಟ್ ಮಾಡೋದಾಗಿರ್ಬೋದು, ಅದ ನಂತರ ಕಾಫಿದು ಏನೇನು ಕೆಲಸ ಇರುತ್ತೆ. ನಾವೊಂದು ಕಪ್ ಕಾಫಿಲಿ ಎಷ್ಟು ಖುಷಿ ಪಡ್ತೀವಿ ಅಲ್ವಾ. ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ನನಗಂತೂ ಗೊತ್ತಿರೋ ಹಾಗೆ ಕಾಫಿನ ಎಲ್ಲರೂ ಲೈಕ್ ಮಾಡ್ತಾರೆ. ನಮಗೂ ಅಷ್ಟೇ ಕಾಫಿ ಅಂದರೆ ತುಂಬಾ ಇಷ್ಟ. ಬಟ್ ಕಾಫಿ ಕುಡಿಯೋ ರೀತಿಲೂ ಕೆಲವೊಂದು ಯೂಸ್ಫುಲ್ ಆಗಿರುತ್ತೆ. ಯಾವ ಥರ ಅಂದರೆ, ನಾವು ಕಾಫಿನ ಅಂದರೆ ಖಾಲಿ ಬ್ಲ್ಯಾಕ್ ಕಾಫಿ ಮಾಡಿ ಕುಡಿದ್ರೆ ಅದು ಕಾಲು ಲೋಟ ಅಷ್ಟು ಆ ಥರ ಕುಡಿದ್ರೆ ಅದನ್ನು ನಮಗೆ ಕಷಾಯ ಆಯಿತಾ, ಕಷಾಯ ರೀತಿಯಲ್ಲಿ ವರ್ಕ್ ಆಗುತ್ತೆ. ಅದಾದ್ಮೇಲೆ ಹಾಲು ಹಾಕೊಂಡು ಕುಡಿದ್ರೆ ಅದೊಂದು ಪಾನೀಯ ಆಯಿತಾ. ಕಾಫಿನ ಯಾವ್ಯಾವ ಟೈಪಲ್ಲಿ ಯೂಸ್ ಮಾಡ್ತಾರೆ ಅನ್ನೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಅಂತ ನಾನು ಅನ್ಕೋತೀನಿ. ಚಾಕ್ಲೇಟ್ಸ್ ಆಗಿರ್ಬೋದು, ಸ್ವೀಟ್ಸು, ನಂತರ ಕಾಫಿನೇ ತುಂಬ ಟೈಪಲ್ಲಿ ಇದೆ. ಸೊ ಹಾಗಾಗಿ ಅಂದರೆ ನಾವೊಂದು ಕಪ್ ಕಾಫಿ ಕುಡಿತೀವಲ್ವ, ಅದ್ರ ಹಿಂದೆ ಇರೋ ಶ್ರಮ ಏನು ಅಂತ ನನಗೊಂದು ತೋರಿಸ್ಬೇಕು ಅಂತ ಆಸೆ. ನಾನು ಸುಮಾರು ಬೆಳೆಗಳನ್ನು ನೋಡಿದ್ದೀನಿ. ಆದರೆ ಈ ಕಾಫಿದಲ್ಲಿ ಕಷ್ಟಪಡ್ತಾ ಇದ್ದಾರಲ್ವ, ಕಾಫಿ ನಾಡಲ್ಲಿ ಅಷ್ಟು ಶ್ರಮ ನನಗೆ ಇದರಷ್ಟು ಶ್ರಮ ನನಗೆ ಬೇರೆ ಬೆಳೆಯಲ್ಲಿ ಕಾಣಿಸ್ತಿಲ್ಲ ಅಂದರೆ ನನಗೆ ಈ ಕಾಫಿ ಇದೆಯಲ್ಲ, ಇದು ವರ್ಷಕ್ಕೊಂದ್ಸತಿ ಬರೋ ಇನ್ಕಮ್, ಅದು ವರ್ಷ ಪೂರ್ತಿ ಇರೋಂಥ ಕೆಲಸ ಆಯಿತಾ. ನನಗೆ ಅದೊಂದು ತುಂಬ ಆಸೆ ಇತ್ತು. ಈ ಕಾಫಿ ಹಾರ್ವೆಸ್ಟ್ ಮಾಡಿ ಆದ ನಂತರ ಏನೇನು ಕೆಲಸ ಇರುತ್ತೆ ಅದನ್ನು ತೋರಿಸ್ಬೇಕು ಅಂತ. ಗೊತ್ತಿಲ್ಲ, ನಿಮ್ಮ ಸಪೋರ್ಟ್ ಇದ್ದರೆ ಮುಂದೆ ನಾನು ಅದನ್ನು ತೋರಿಸ್ತೀನಿ. ಈ ವರ್ಷ ಅಂತೂ ಖಂಡಿತ ಆಗಲಿಕ್ಕಿಲ್ಲ. ಯಾಕಂದರೆ ನನ್ನ ಹಸ್ಬೆಂಡ್ ಮನೆ ಬಂದ್ಬಿಟ್ಟು ಕರಾವಳಿ ಸೈಡು. ಸೊ ಹಾಗಾಗಿ ನಾನು ಇವಾಗ ಬಂದದ್ದು ಅಂತ ಆಗ್ತಾ ಬಂದು ಈ ಮನೇಲಿ ಯಾರೂ ಇಲ್ಲ ಅನ್ನೋದು ಬಂದಿರೋದು. ಸೊ ಹಾಗಾಗಿ ನೋಡೋಣ, ಮುಂದೆ ಅದ್ರ ವೀಡಿಯೋನ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಎಲ್ಲದು. ದಯವಿಟ್ಟು ನನ್ನ ಒಂದು ಲಕ್ಷಾಲೋಕ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೋಡಿ, ಇದು ಅಡಿಕೆ ಗಿಡ ಆಯಿತಾ, ಇದು ಕಾಫಿ ಗಿಡ. ನನಗೆ ಮೈನ್ ಇನ್ಕಮ್ ಇರೋದು ಕಾಫಿಲಿ. ಬಟ್ ಇದೇನು ಅಂದರೆ, ಇದು ಚಿಕ್ಕ ಗಿಡಗಳು. ಇದು ಇವಾಗ ತಾನೇ ನನಗೆ ಫಲ ಕೊಡ್ತಾ ಇರೋಂಥ ಗಿಡಗಳು. ನೋಡಿ, ಕಾಣಿಸ್ತಾ ಇದೆಯಾ? ಇದು ಒಂದು ಲೆವೆಲ್ಲಿಗೆ ಬೆಳೆದಿರೋಂಥ ಗಿಡ. ಇದು ನನಗೆ ಇವಾಗ ನಾವು ಹಾರ್ವೆಸ್ಟ್ ಮಾಡ್ತಾ ಇರೋದು. ಅದು ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ, ಬಟ್ ಸ್ಮಾಲ್ ಕಂಟೆಂಟಲ್ಲಿ. ಒಂದು ಗಿಡ ಒಂದೇ ಲೆವೆಲ್ಲಿಗೆ ಫಲ ಕೊಡಲಿಕ್ಕೆ 20 years ಆದರೂ ಬೇಕು ಅಂತ ಹೇಳ್ತಾರೆ. ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಷನ್ ನಾನು ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಕಾಫಿ ಹೂ ಬಿಟ್ಟಿದೆ. ಇವಾಗಷ್ಟೇ ಮಳೆ ಬಂತು, ಅರ್ಧದಲ್ಲಿ ಮಳೆ ಬಿತ್ತು ಅಂತ ಆಮೇಲೆ ಮತ್ತೆ ಸ್ಪ್ರಿಂಕ್ಲರ್ ಮಾಡಿದ್ದಾರೆ 2 ಗಂಟೆ ಥರ.
ಈ ವಿಡಿಯೋದಲ್ಲಿ ನಾನು ಪಾರ್ಟ್ 1 ಪಾರ್ಟ್ 2 ಮಾಡ್ತಾ ಇದ್ದೀನಿ. ಸೊ ತುಂಬಾನೇ ಲೆಂತ್ ಆಯ್ತು. ಆದಷ್ಟು ಕೆಲ ವಿಡಿಯೋಗಳನ್ನ ಡಿಲೀಟ್ ಮಾಡಿದ್ದೀನಿ. ಕೆಲವೊಂದೊಂದು ನನಗೆ ನನ್ನ ಮೆಮೊರೇಬಲ್ಗೋಸ್ಕರ ಬೇಕು ಅನ್ನಿಸ್ತು, ಹಾಗಾಗಿ ಅದನ್ನೇ ಆ್ಯಡ್ ಮಾಡಿದ್ದೀನಿ. ನಮ್ಮ ಲಕ್ಷ್ಯ ಇದ್ದಾಳಲ್ಲ, ಅವಳು ಅಂದ್ರೆ ತುಂಬಾ ಅದರಲ್ಲಿ ಆಲ್ಮೋಸ್ಟ್ ವಿಡಿಯೋದಲ್ಲಿ ಅವಳಿದ್ದಾಳೆ. ಸೊ ಹಾಗಾಗಿ ನನಗೆ ಅದನ್ನು ಡಿಲೀಟ್ ಮಾಡಲಿಕ್ಕೆ ಮನಸ್ಸು ಬರಲಿಲ್ಲ. ಸೊ ಅದನ್ನೊಂದು ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ಸ್ವಲ್ಪ ಬೇಜಾರು ಮಾಡ್ಕೊಳ್ದೆ ನೋಡಿ, ಆಯಿತಾ. ಇದು ನೋಡಿ, ಕಾಫಿ ಹಾರ್ವೆಸ್ಟ್ ಮಾಡ್ತಾ ಇರುವಂತದ್ದು. ಹೇಳಲಿಕ್ಕೆ ಕಾಫಿ ಒಂದು ರುಚಿಯಾದ ಒಂದು ಪಾನೀಯ ಅಂತಾನೆ ಹೇಳ್ಬೋದು. ಬಟ್ ಅದ್ರ ಹಿಂದೆ ತುಂಬಾ ಅಂದ್ರೆ ತುಂಬಾ ಶ್ರಮ ಇದೆ. ನನಗೆ ಇದೊಂದು ತೋರಿಸ್ಬೇಕು ಅನ್ನೋದೊಂದು ದೊಡ್ಡ ಡ್ರೀಮ್ ಆಗಿತ್ತು. ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಕಾಫಿ ಹಾರ್ವೆಸ್ಟ್ ಮಾಡ್ತಾ ಇರುವಂಥದ್ದು. ನಿಜವಾಗಿ ನಾನು ತುಂಬಾ ಲೇಟಾಗಿ ಇದನ್ನ ವಿಡಿಯೋ ಮಾಡಿರುವಂಥದ್ದು, ಇಲ್ದಿದ್ರೆ ಇನ್ನೂ ಚೆನ್ನಾಗಿ ತೋರಿಸ್ಬೋದಿತ್ತು. ಸೊ ನಾನು ಅದೇ ಇವಾಗಲೇ ಹೇಳ್ದಾಗೆ ನನಗೆ ತುಂಬ ಚೆನ್ನಾಗಿ ವಿಡಿಯೋ ಮಾಡಬೇಕು ಅಂತ ಆಸೆ. ಸೊ ಸ್ಟಾರ್ಟಿಂಗ್ ಅಲ್ವಾ, ನನಗೆ ಯಾರು ಸಪೋರ್ಟ್ ಮಾಡೋದಿಲ್ಲ ಅಂತ ಯಾರು ಹೇಳಿಲ್ಲ. ಆದರೂ ನನಗೆ ಕೇಳಲಿಕ್ಕೂ ಸ್ವಲ್ಪ ಮುಜುಗರ. 10 to 15 ಇಯರ್ಸ್ ಇಟ್ಕೊಂಡು ಏನು ವಿಡಿಯೋ ಮಾಡ್ತೀಯಾ ಅನ್ನೋ ಥರ ಮಾತಾಡಿದರೆ ಅನ್ನೋ ಒಂದು ಬೇಜಾರು. ಹಾಗಾಗಿ ನಾನು ಇವಾಗ ಸದ್ಯಕ್ಕೆ ಕಾಫಿ ಬಗ್ಗೆ ನಾನೇ ಒಂದು ನನಗೆ ಇಷ್ಟ ಆಗುತ್ತೆ ಅಷ್ಟು ವಿಡಿಯೋ ಮಾಡಿದ್ದೀನಿ. ಇದು ಕಾಫಿ ಹಾರ್ವೆಸ್ಟ್ ಮಾಡ್ತಾ ಇದ್ದಾರೆ. ಅದು ಸೊ ಈ ಥರ ಫುಲ್ಲು ಹಣ್ಣಾಗಿ ಕುಯ್ದ್ರೆ ವೆಯ್ಟ್ ಚೆನ್ನಾಗಿ ಬರುತ್ತೆ. ಈಗ ಕಾಯಿ ಹಣ್ಣು ಕುಯ್ದ್ರೆ ಓಟಿ ಜಾಸ್ತಿ ಬರುತ್ತೆ ಅಂತ. ಕಾಫಿ ಟೆಸ್ಟ್ ಮಾಡೋವಂಥದ್ದು ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಅದು ನಾನು ನೆಕ್ಸ್ಟ್ ಟೈಮ್ ನೀವು ಒಳ್ಳೆ ಸಪೋರ್ಟ್ ಕೊಟ್ಟರೆ ನೆಕ್ಸ್ಟ್ ಟೈಮ್ ನಾನು ಕಾಫಿದು ಫುಲ್ ಡೀಟೇಲ್ಸ್ ವಿಡಿಯೋ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡಿ, ತುಂಬ ಹತ್ರದಿಂದ ತೋರಿಸ್ತಿದ್ದೀನಿ ಕಾಫಿ ಚಿರಿದು. ಸೊ ಅದಾದಮೇಲೆ ಕಾಫಿ ಹಣ್ಣು ಅದನ್ನು ತುಂಬಿಸ್ಬಿಟ್ಟು ತಂದಾಕ್ತಾರೆ ಅಂಗ್ಳಕ್ಕೆ. ಅದಾದಮೇಲೆ ನಾವು ಈ ಥರ ಬ್ಲ್ಯಾಕಲ್ಲಿ ಈಚೆ ಸೈಡಲ್ಲಿ ಇದೆಯಲ್ವಾ, ಆ ಥರ ಮ್ಯಾಟ್ ಯೂಸ್ ಮಾಡ್ತೀವಿ ಕಾಫಿ ಹಾಕ್ಲಿಕ್ಕೆ. ಮೊದಲೆಲ್ಲ ಅಂಗ್ಳಕ್ಕೆ ಸಗಣಿ ಸಾರಿಸಿ ಅದ್ರ ಮೇಲೆ ಡೈರೆಕ್ಟ್ ಕಾಫಿ ಹಾಕ್ತಾ ಇದ್ವಿ. ಅದು ತುಂಬ ಚೆನ್ನಾಗಿತ್ತು. ಇವಾಗ ಇಲ್ಲ, ಇವಾಗ ತುಂಬ ಚೇಂಜ್ ಆಗಿದೆಯಲ್ವಾ, ಅದಕ್ಕೆ ತಕ್ಕಂತೆ ನಾವು ಚೇಂಜ್ ಆಗಿದ್ದೀವಿ ಅಂತ ಹೇಳ್ಬೋದು. ಅದಕ್ಕೆ ಇವಾಗ ಮ್ಯಾಟ್ ಯೂಸ್ ಮಾಡ್ತೀವಿ. ಮ್ಯಾಟ್ ಅಂದರೆ ಆ ಥರ ಕಪ್ಪೋದಿದೆಯಲ್ಲ, ನೆಟ್ ಥರ ಅದು ಹಾಕ್ಬೇಕಾದ್ರೆ ಮೊದಲು ಈ ಥರ ಅದಕ್ಕೆ ಗಿಡ್ಲು ಹಿಡಿಯುತ್ತಲ್ವ, ಅದಕ್ಕೆ ಸ್ಪ್ರೇ ಮಾಡ್ತಾ ಇದ್ದಾರೆ ಅಪ್ಪ. ಸೊ ಈ ಥರ ಫುಲ್ ಸ್ಪ್ರೇ ಮಾಡ್ತಾರೆ ಗಿಡ್ಲು ಬರ್ಬೋದು ಅಂತ. ಮೊದಲೆಲ್ಲ ನಾವು ಡೈರೆಕ್ಟಾಗಿ ಹಾಕ್ತಾ ಇದ್ವಿ. ಆಲ್ಮೋಸ್ಟ್ ಈ ಟಾರ್ಪಲ್ ಎಲ್ಲ ಇದು ಈ ನೆಟ್ ಇದೆಯಲ್ಲ, ಇದೆಲ್ಲ ಗಿಡ್ಲು ತಿಂದೋಗಿದೆ. ತುಂಬ ವರ್ಷ ಆಯಿತು ಅದಕ್ಕೆ. ಹಾಗಾಗಿ ಮಧ್ಯೆ ಹೋಲ್ ಆಗಿದೆಯಲ್ಲ, ಅದಕ್ಕೆ ಅದು ಚೆಲ್ಲಬಾರ್ದು ಅಂತ ಟಾರ್ಪಲ್ ಹಾಕಿದ್ದಾರೆ ಅಷ್ಟೇ. ಇಲ್ಲಾಂದರೆ ಡೈರೆಕ್ಟಾಗಿ ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ಹಾಗಾಗಿ ಗಿಡ್ಲೆಲ್ಲ ಹೊಡೆದು ಸ್ವಲ್ಪ ಡ್ರೈ ಆಗ್ಲಿಕ್ಕೆ ಅಂತ ನೈಟ್ ಬಿಟ್ವಿ. ನೆಕ್ಸ್ಟ್ ಡೇ ಇದು ಇದನ್ನು ಆಚೆ ಹಾಕ್ಬಿಟ್ಟು ಈಗ ಮ್ಯಾಟ್ ಹಾಕ್ತಾ ಇದೀವಿ. ಈಚೆ ಸೈಡು ಸ್ಪ್ರೇ ಮಾಡಿದ್ದಾರೆ, ಆಯ್ತಾ. ಸೊ ಮ್ಯಾಟ್ ಬಿಡಿಸ್ಕೊತಾ ಇದ್ದೀವಿ. ಕಾಫಿ ಸೀಸನ್ ಇದೆಯಲ್ಲ, ಇದು ಮನೆಯಲ್ಲಿ ಒಂದು ಕಮ್ಮಿ ಅಂದ್ರೆ 3 ಜನ ಬೇಕೇ ಬೇಕಾಯ್ತಾ. ಒಬ್ರು ಲೇಡೀಸ್ ಮನೆ ತಂದಾಕಿ ಮೇಲೆ ಕೆಲಸ ಮಾಡೋದಾದ್ರೆ, ಅಥವಾ ಮನೆ ಒಳಗಡೆ ಕೆಲಸ ಮಾಡೋದಕ್ಕೆ 2 ಜನ ಜೆಂಟ್ಸ್ ಬೇಕೇ ಬೇಕು. ಸೊ ನನಗೆ ನೆನೆಸ್ಕೊಂಡ್ರೆ ಸಖತ್ತು ಬೇಜಾರಾಗುತ್ತೆ. ಯಾಕಂದ್ರೆ ಇದು ಇಬ್ರು ಗಂಡಸರು ಮಾಡೋಂಥ ಕೆಲಸನ ಒಬ್ಬರೇ ಮಾಡಿದ್ದಾರೆ. ಇಬ್ರು ಅಲ್ಲ, ಮನೇಲಿ ಎಷ್ಟು ಜನ ಇದ್ರೂ ಸಾಕಾಗಲ್ಲ ನೋಡಕ್ ಹೋದ್ರೆ. ಆದ್ರೆ ಅವರ ಶ್ರಮಕ್ಕೆ ಇಬ್ರು ಮಾಡೋ ಕೆಲಸನ ಅವರೊಬ್ಬರೇ ಮಾಡಿದ್ದಾರೆ. ಗೊತ್ತಿಲ್ಲ, ನೆಕ್ಸ್ಟ್ ನಾವು ಈ ವರ್ಷನೇ ಯಾರಾದ್ರೂ ಜನ ಮಾಡ್ಬೇಕು ಅಂತ ಅನ್ಕೊಂಡ್ವಿ. ಬಟ್ ಈ ವರ್ಷ ನಮಗೆ ಅದೇ ಕಾಫಿನೇ ಸ್ವಲ್ಪ ಇದ್ದಿದ್ದು. ನಮಗೆ ಈ ಸರ್ತಿ ಕಾಫಿ ಇರಲಿಲ್ಲ ಜಾಸ್ತಿ, ಹಾಗಾಗಿ ಜನ ಸಿಗ್ಲಿಲ್ಲ. ಹಾಗಾಗಿ ನಾವೇ ಮಾಡ್ಬೇಕಾಯ್ತು. ಅಷ್ಟು ಭವಿಷ್ಯದಿಂದ ಸ್ವಲ್ಪ ಕೆಲಸಕ್ಕೆ ಯಾರನ್ನಾದ್ರೂ
ಅಂದ್ರೆ ಸ್ವಲ್ಪ ಸ್ವಲ್ಪ ಯಾರನ್ನಾದ್ರೂ ಮಾಡಿಸ್ಬೇಕು ಅಂದ್ರೆ ಅಮ್ಮಂದೇ ಅವ್ರಿಗೆ ಸಾಕಾಗಿ ಹೋಗಿರುತ್ತೆ. ಮನೇಲಿ ಅಮ್ಮಂದು ಕೆಲ್ಸ ಅದು ಇದು ಅಂತಾನೆ ಜಾಸ್ತಿ ಇರುತ್ತೆ. ಅಡಿಗೆ ಎಷ್ಟೇ ನಾನ್ ಮಾಡಿದ್ರು ಬಾಕಿ ಕೆಲ್ಸನೇ ತುಂಬಾ ಇರುತ್ತೆ. ಇದ್ರಲ್ಲಿ ಹೇಳಿ ಮುಗಿಯುವಂಥದ್ದಲ್ಲ ಅವ್ರ ಕೆಲ್ಸ. ಹಳ್ಳಿ ಲೈಫೇ ಅದೇ ತರ ನನಗೆ ಗೊತ್ತಿರೋ ಹಾಗೆ. ಸೊ ನಾನು ಕಾಫಿ ಹಾರ್ವೆಸ್ಟಿಂಗ್ ಅಂತ ಬಂದಿರೋದು ಈ ಟೈಮಲ್ಲಿ ಸ್ವಲ್ಪ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ. ನನಗೆ ಯಾಕೆ ಬಂದಿದ್ದೀನಿ ಅನ್ಸುತ್ತೆ. ನನ್ನ ಮಗಳು ನಾನು ಇಲ್ಲಿಂದ ಹೋಗ್ಬೇಕಾದ್ರೆ ಫುಲ್ ಅವಳಿಗೆ ರ್ಯಾಷಸ್ ಎಲ್ಲ ಆಗಿತ್ತು. ಅವಳು ಒಂದು ಚೂರು ನನ್ನ ಮಾತು ಕೇಳಲ್ಲ. ಎಷ್ಟು ಆಚೆ ಈಚೆ ಸ್ವಲ್ಪ ಡೈವರ್ಟ್ ಮಾಡೋಣ ಅಂತ ಅನ್ಕೊಂಡ್ರು ಅವಳು ಕೇಳೋದಿಲ್ಲ. ನನ್ನ ಹಿಂದೆನೆ ಬರ್ತಾಳೆ. ಈ ಹಣ್ಣಲ್ಲಾದ್ರೂ ಸ್ವಲ್ಪ ಈ ಚಿಕ್ಕ ಚಿಕ್ಕದೇನಾದ್ರೂ ಹುಳ ಇರ್ಬೋದು ಅಷ್ಟೇ ಬಿಟ್ರೆ ಈ ಕಾಯಲ್ಲಿ ಇದೆಯಲ್ಲ ಇದು ಒಣಗಿದ ಮೇಲೆ ಇದೆಯಲ್ಲ ಅದು ತುಂಬಾ ಅಂದ್ರೆ ತುಂಬಾ ಧೂಳು ಆಯ್ತಾ. ಅದ್ರಲ್ಲಿ ಅವಳಾಡಿ ಆಲ್ಮೋಸ್ಟ್ ತುಂಬಾ ರ್ಯಾಷಸ್ ಆಗ್ಬಿಟ್ಟಿತ್ತು ಅವಳಿಗೆ ಈ ಸರ್ತಿ. ನೋಡಿ ಇವಾಗ ಮ್ಯಾಟ್ ಎಲ್ಲ ಜೋಡಿಸಾಯ್ತು. ಇವಾಗ ಒಂದೊಂದೇ ತಂದು ಹಾಕ್ತಾ ಇದೀವಿ. ವರ್ಷ ಯಾರಾದ್ರೂ ಯಾರು ಕುಯ್ತಾ ಇದ್ರು ಅವರೇ ತಂದು ಹಾಕ್ತಾ ಇದ್ರು ಆಯ್ತಾ. ಈ ಸರ್ತಿ ನಮ್ಮ ಒಂದು ಬ್ಯಾಡ್ ಲಕ್ ಏನೋ ಗೊತ್ತಿಲ್ಲ. ನಮ್ಮ ಅಪ್ಪನ ಅವರಿಗೊಂದು ಎಷ್ಟು ಪೇನ್ಫುಲ್ ಆಗಿತ್ತು ಅಂದ್ರೆ ಬೇರೆ ಆ ತೋಟನ ಹಾಗೆ ಬಿಡೋ ಹಾಗೇನೂ ಇಲ್ಲ. ಮಾಡ್ಬೇಕಂದ್ರೆ ಒಬ್ರೇ ಮಾಡ್ಬೇಕು ಆ ತರ ಆಗೋಗಿದೆ. ಈ ಸತಿ ಇಷ್ಟು ಕಾಫಿ ಕುಯ್ದ್ವಲ್ಲ, ಇಷ್ಟರಲ್ಲೂ ಒಂದೇ ಒಂದು ಚೂರು ಒಂದು ಮೂಟೆನೂ ಯಾರು ಗೊತ್ತಿಲ್ಲ ಆಯ್ತಾ. ಅವ್ರೊಬ್ರೇ ಗೊತ್ತಿರೋದು. ಅದೇ ನನಗೆ ತುಂಬಾ ಬೇಜಾರು. ನಮ್ ತೋಟ ಇಲ್ಲಿಂದ ಸ್ವಲ್ಪ ದೂರನೇ ಇದೆ. ಅವ್ರೊಬ್ರೇ ಗೊತ್ತಿರೋದು. ನೋಡಿ ನಾವು ಕಾಫಿ ಹಾಕ್ತಾ ಇದೀವಿ. ನಾನು ಹಿಡಿತೀನಿ ಅಂತ ಬರ್ತಾ ಇದ್ದಾಳೆ. ನಾವು ಬಾಕಿ ಟೈಮಲ್ಲಿ ಎಷ್ಟು ಕೇರ್ಫುಲ್ ಆಗಿರ್ತೀವಿ ಗೊತ್ತಲ್ವಾ. ಮಕ್ಳನ್ನ ಹಾಗೆ ನೋಡ್ಕೋಬೇಕು ಹೀಗೆ ನೋಡ್ಕೋಬೇಕು ಅಂತ. ಆದ್ರೂ ನೋಡಿ ಈ ಸೀಸನ್ ಅಲ್ಲಿ ನಾವು ಎಷ್ಟು ಅವರಿಗೋಸ್ಕರ ಟೈಮ್ ಕೊಟ್ಟರು ಸಾಕಾಗ್ತಿಲ್ಲ. ನಮ್ಮ ಟೈಮ್ ಬ್ಯಾಲೆನ್ಸ್ ಮಾಡ್ಕೊಂಡು ಈ ತರ ಟೈಮ್ ಕೊಟ್ಟರು ಆಗೋದಿಲ್ಲ. ಅದು ನೋಡೋರಿಗೆ ಇವಳಿಗೆ ಏನ್ ಕೆಲಸ ಇರುತ್ತೆ ಅನ್ಕೋತಾರೆ. ಆದ್ರೆ ಎಷ್ಟಾದ್ರೂ ಕೆಲಸ ಇದ್ದೇ ಇರುತ್ತೆ ಅಲ್ವಾ ಮನೆದು. ಅಪ್ಪನಿಗೆ ಮನೇದ್ ಮಾಡ್ಲಿಕ್ಕೆ ಆಗಲ್ಲ ಇವಾಗ, ಸ್ವಲ್ಪ ಕಷ್ಟ. ಹಾಗಾಗಿ ಆ ಕೆಲ್ಸನೂ ನಾನೇ ಮಾಡ್ಕೋಬೇಕಲ್ವಾ. ನೋಡಿ ಅದು ಕೆಲವೊಂದೊಂದು ಬೂಸ್ಟ್ ಇಡ್ತಿದ್ದೆ. ಯಾವ ತರ ಅಂದ್ರೆ ಫಂಗಸ್ ಬಂದಿರುತ್ತಲ್ಲ ಆ ತರ. ಅಂದ್ರೆ ಇದು ಊಟದಲ್ಲಿ 1 ವಾರ ಇಟ್ರೆ ಸಾಕು. ನೋಡಿ ಧೂಳು ಹೋಗ್ತಾರೆ ಕಾಣಿಸ್ತಿದೆ. 1 ವಾರ ಇಟ್ರೆ ಸಾಕು ಆ ತರ ಹೋಗ್ಬಿಡುತ್ತೆ. ನನಗಂತೂ ಚೂರು ಶಕ್ತಿ ಇಲ್ಲ ಆಯ್ತಾ. ಆಫ್ಟರ್ ಡೆಲಿವರಿ ಅಂತಾನೆ ಹೇಳ್ಬೋದು. ಮೊದ್ಲೇನಷ್ಟು ಚೂರು ಎನರ್ಜಿನೇ ಇಲ್ಲ. ನಾನು ಡೆಲಿವರಿ ಆಗಿ 1 ವರ್ಷ ತನಕ ಸ್ವಲ್ಪನಾದ್ರೂ ಸ್ಟ್ರಾಂಗ್ ಆಗಿದ್ದೆ. ಇವಾಗ ಒಂದು ಚೂರು ಕೆಲ್ಸ ಈ ತರದೆಲ್ಲ ಎತ್ಬೇಕಂದ್ರೆ ಸಖತ್ತು ಕಷ್ಟ ಆಗ್ತಾ ಇದೆ. ಆದ್ರೆ ನಾನು ಬಂದಿರೋದೇ ನೋಡಿ ಈ ತರ ಫಂಗಸ್ ಬಂದಿರೋದು 1 ವಾರಕ್ಕೆ. ನೋಡಿ ಕಾಣಿಸ್ತಾ ಇದೆಯಾ, ಅಪ್ಪ ಬಿಡಿಸ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ ಅದ್ರ ಹತ್ರ ಒಳ್ಳೆ ಬೆಂಕಿ ಬಂದಂಗಾಗಿರುತ್ತೆ. ಅಷ್ಟು ಬಿಸಿ ಆಗಿರುತ್ತೆ ಆಯ್ತಾ ಕಾಫಿ. ಆಚೆಗೆ ಸ್ವಲ್ಪ ಒಣಗಿರೋ ಕಾಫಿ ಹಾಕಿದೀವಿ. ಈಚೆ ಸೈಡು ಕಾಫಿ ಹಾಕಿದೀವಿ. ಅದನ್ನ ಬಿಡಿಸ್ತಾ ಇದೀನಿ. ಸ್ವಲ್ಪ ಹೊತ್ತು ಆಗಿರ್ಲಿ ಅಂತ ಬಿಟ್ಟು ಹೋಗಿದ್ದೆ. ಇವಾಗ ಬಿಡಿಸ್ತಾ ಇದ್ದೀನಿ. ಅದು ಬೆಳಿಗ್ಗೆ ಬೇಗ ಆಗ್ತೀವ. ಆಮೇಲೆ ಅಪ್ಪ ತೋಟಕ್ಕೆ ಹೋಗ್ತಾರೆ. ಆಮೇಲೆ ನಾನು ತಿಂಡಿ ಎಲ್ಲ ಮುಗಿಸ್ಕೊಂಡು ಲಕ್ಷ್ಮಿಗೆ ತಿಂಡಿ ಎಲ್ಲ ಕೊಟ್ಟು ಅವ್ರ ತಂದೆ ಹತ್ರ ಸ್ವಲ್ಪ ಫೋನಲ್ಲಿ ಮಾತಾಡಿ ಬರ್ಬೇಕಾದ್ರೆ ಇಷ್ಟೊತ್ತಾಯ್ತು. ಇವಾಗ ಬಿಡಿಸಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಆಚೆ ಕಾಲು ಕೊಡೋದು ಅದೇ ಸರಿಯಾಗಿ ಹೋಗುತ್ತೆ ಆಯ್ತಾ. ಮನೆ ಕೆಲಸ ಅದು ಇದು ಅಂತ ಇನ್ನು ಹೋಗಿದ್ದೆ ಗೊತ್ತಾಗಲ್ಲ. ನನಗೊಂದು ಆಸೆ ಆಯ್ತಾ. ಅಂದ್ರೆ ಕಾಫಿದು ಫುಲ್ ಒಂದು ರೂಟೀನ್ ತರ ಫುಲ್ ತೋರಿಸ್ಬೇಕು ಅಂತ, ತುಂಬಾ ಚೆನ್ನಾಗಿ ತೋರಿಸ್ಬೇಕು ಅಂತ ಆಸೆ ಇತ್ತು. ಬಟ್ ನನಗೆ ಅಷ್ಟೊಂದು ಚೆನ್ನಾಗಿ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಾನು ಒಬ್ಳೆ ವಿಡಿಯೋ ಮಾಡ್ತಾ ಇರೋದ್ರಿಂದ ಎಲ್ಲರೂ ಕವರ್ ಮಾಡೋದಕ್ಕೂ ಆಗ್ಲಿಲ್ಲ.
ನೋಡೋಣ. ನಿಮ್ಮ ಸಪೋರ್ಟ್, ನೀವೆಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದರೆ ನನಗೆ ಮುಂದೆ ಯಾರಾದರೂ ವಿಡಿಯೋ ಮಾಡಲಿಕ್ಕೆ ಸ್ವಲ್ಪನಾದರೂ ಹೆಲ್ಪ್ ಮಾಡ್ಬೋದು ಅಂತ ಅನ್ಕೋತೀನಿ. ಇವಾಗಂತೂ ಖಂಡಿತ ಮಾಡಲ್ಲ, ಗೊತ್ತು ನನಗೆ. ನಿನ್ನೊಂದು ವಿಡಿಯೋ ನನ್ನ ತಮ್ಮನೇ ಹೇಳ್ತಾ ಇರ್ತಾನೆ ಆಯಿತಾ, ಒಂದು ಸ್ವಲ್ಪ ಎಲ್ಲಾದರೂ ಕ್ಯಾಮ್ರಾ ವಿಡಿಯೋ ಅಂದರೆ ನಿನ್ನೊಂದು ವಿಡಿಯೋ ಮರೆ ಐತಿ, ನೀನು ಯಾರು ನೋಡ್ತಾರಂತೆ ನೀನು ಈ ಥರ ಮಾಡ್ತೀಯಾ ಅಂತ. ಹಾಗಾಗಿ ಅಂದರೆ ಎಷ್ಟೇ ಆದರೂ ನಂಬಿಕೆ ಅನ್ನೋದು ಇರಲ್ಲ ಅವರಿಗೆ. ಹಾಗಾಗಿ ಇದು ನೋಡೋದಕ್ಕೆ ಇಷ್ಟು ಸಿಂಪಲ್ ಆಗಿ ಕಾಣಿಸ್ತಾ ಇದೆ, ನಾನು ಅದೇ ನೋಡ್ತಾ ಇದ್ದೀನಿ, ಇಷ್ಟು ಸಿಂಪಲ್ ಆಗಿ ಕಾಣಿಸ್ತಾ ಇದೆ, ಇಷ್ಟು ಸಿಂಪಲ್ ಆಗಿದೆಯಾ ಬಿಡಿಸೋದು ಕಾಫಿ ಅಂತ. ಇಲ್ಲ ಆಯ್ತಾ, ಸ್ವಲ್ಪ ಕಷ್ಟನೇ, ಯಾಕಂದ್ರೆ ಅದು ನೋಡೋದಕ್ಕೆ ಅಷ್ಟು ಸಿಂಪಲ್ ಆಗಿ ಬರ್ತಾ ಇದೆ, ಹೊಟ್ಟೆಗೆ ಎಷ್ಟು ಪೆಟ್ಟು ಬೀಳುತ್ತೆ ಅಂದ್ರೆ ಅದು ಎಳಿಬೇಕಾದ್ರೆ. ಅಂದ್ರೆ ಇದು ಜೆಂಟ್ಸಿಗೆ ಗೊತ್ತಾಗಲ್ಲ ಅನ್ಕೋತೀನಿ, ಲೇಡೀಸಿಗೆ ಮಾತ್ರ. ನನಗಂತೂ ಅದು ಎಳ್ದೆ ಒಂದು ಕೈ ರಟ್ಟೆ ಇದೆಯಲ್ಲ, ಅದು ಇನ್ನೊಂದು ನಾವು ಎಷ್ಟೇ ಆದ್ರೂ ಶಕ್ತಿ ಹಾಕೋದು ಸ್ವಲ್ಪ ಹೊಟ್ಟೆ ಇದು ಮಾಡಿ ಅಲ್ವಾ, ಹೊಟ್ಟೆ ಸಖತ್ತು ನೋವು ಶುರುವಾಗುತ್ತೆ ಲಾಸ್ಟಿಗೆ. ನನಗಿವಾಗ ವಿಡಿಯೋದಲ್ಲಿ ನೋಡ್ಲಿಕ್ಕೆ ಇಷ್ಟು ಸಿಂಪಲ್ ಆಗಿತ್ತಾ ಅಂತ ಅನ್ಕೋತಾ ಇದ್ದೀನಿ. ಬಟ್ ನಾನು ಮಾಡ್ಬೇಕಾದ್ರೆ ನನಗೆ ಗೊತ್ತಾಗಿದೆ ತುಂಬ ಕೆಲಸ ಇದೆ. ಅಂದ್ರೆ ನಾನು ವರ್ಷ ಮಾಡ್ತೀನಿ ಅಂತಲ್ಲ, ನಾನು ಇದನ್ನ ನಾನು ತೋರಿಸ್ತಿರೋ ಉದ್ದೇಶ ಏನ್ ಗೊತ್ತಾ, ಕಾಫಿ ನಾವು ಕುಡಿಯೋದಕ್ಕೆ ಎಷ್ಟು ಚಂದ ಇರುತ್ತೋ ಅದ್ರ ಶ್ರಮನೂ ಅಷ್ಟೇ ಟಫ್ ಆಗಿರುತ್ತೆ. ಅದಕ್ಕೆ ಮಾಡೋಂಥ ಕೆಲಸ ಎಲ್ಲದು, ನನಗೆ ಕೆಲಸನೂ ಫುಲ್ ವರ್ಷ ಪೂರ್ತಿ ಕೆಲಸ ಇರುತ್ತೆ, ಅದನ್ನ ತೋರಿಸ್ಬೇಕಂತ ತುಂಬಾ ಆಸೆ ಇತ್ತು. ಆಗ್ಲಿಲ್ಲ, ನನಗೆ ಈ ಸರ್ತಿ ಆಗೋದಿಲ್ಲ, ನಾನು ವರ್ಷ ಪೂರ್ತಿ ಇಲ್ಲೇ ಕೂರಕ್ಕೂ ಆಗಲ್ಲ. ನೆಕ್ಸ್ಟ್ ಈ ವರ್ಷ ಕಾಫಿದು ತೋರಿಸಿದ್ದೀನಿ, ನೆಕ್ಸ್ಟ್ ಇಯರ್ ಫುಲ್ ಕೆಲಸದ ತೋರಿಸ್ತೀನಿ. ಸೊ ಅದಾದ್ಮೇಲೆ ಅದ್ರದ್ದು ವಿಡಿಯೋ ನಂಗೆ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ಲಿಲ್ಲ, ಆದ್ರೂ ನಾನು ನೆಕ್ಸ್ಟ್ ತೋರಿಸ್ಲೇಬೇಕು. ಮಧ್ಯೆ ಮಧ್ಯೆ ಈ ತರ ಒಂದ್ಸರ್ತಿ ಅಡ್ಡ ಈ ತರ ಕಾಲ್ ಕೊಡ್ಬೇಕು, ಅಡ್ಡ ಈ ತರ ಕಾಲ್ ಕೊಡ್ಬೇಕು, ಒಂದೊಂದ್ಸರ್ತಿ ಉದ್ದ ಕಾಲ್ ಕೊಡ್ಬೇಕು. ಆಯ್ತಾ ನೋಡಿ, ನಾನು ಕಾಲ್ ಕೊಡ್ಬೇಕಾದ್ರೆ ನನ್ನ ಮಕ್ಳದ್ ಕೆಲಸ ನೋಡಿ, ಅದು ಹಣ್ಣಿಂದು ಈ ಒಣಗಿದೆಯಲ್ವಾ ಅದಕ್ಕೆ ಹಸಿ ಬೀಳ್ಬಾರ್ದು, ಅದೇ ನನಗೆ ಭಯ ಆಗೋದು. ಅವಳದು ಒಣಗಿರೋದು ಹಸಿಗೆ ಬಿದ್ರೂ ಏನೂ ಆಗಲ್ಲ, ಹಸಿ ಇರೋದು ಒಣಗಿರೋದಕ್ಕೆ ಬೀಳ್ಬಾರ್ದು. ಅಲ್ಲಿ ನಮಗೆ ಟೆಸ್ಟಿಗೆ ಏನೋ ತಗೊಂಡು ಹೋಗ್ತೀವಿ, ಅಲ್ಲಿ ತುಂಬ ಎಫೆಕ್ಟ್ ಆಗುತ್ತೆ, MC ಇದೆ ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತಾರೆ. ಸೊ ಹಾಗಾಗಿ ಇದು ನನಗೆ ಗೊತ್ತಿರೋ ಹಾಗೆ ಫಸ್ಟಿಗೆ ಹಾಕಿ 1-2-3 ಡೇಸಲ್ಲಿ ನಾವು ಕಾಫಿ ಇಳಿತಾ ಇದ್ವಲ್ಲ ಅದರಲ್ಲೇ ಇಳಿತೀವಿ. ಅದಾದ ನಂತರ ಈ ತರ ಕಾಲ್ ಕೊಡೋದು, 1-2 ಗಂಟೆಗೆ ಒಂದ್ಸಲ ಈ ತರ ಕಾಲ್ ಕೊಡ್ತಾನೆ ಇರ್ಬೇಕು. ಇದು ಉದ್ದ ಒಂದ್ಸರ್ತಿ, ಅಡ್ಡ ಒಂದ್ಸರ್ತಿ ಆ ತರ ಕಾಲ್ ಕೊಡ್ಬೇಕು. ಇದು ನನಗೆ ಗೊತ್ತಿರೋ, ಇದು ಮನೇಲಿ ಯಾರಾದ್ರೂ ಒಬ್ರು ಬೇಕೇ ಬೇಕು ಆಯ್ತಾ. ಕಾಫಿ ಟೈಮಲ್ಲಿ ಈ ತರ ಕಾಲ್ ಕೊಡ್ತಾ ಅಂದ್ರೆ ಅಡಿಗೆ ಉಲ್ಟಾ ಬೆಲ್ಟಾ ಆಗ್ತಾನೆ ಇರುತ್ತೆ. ಹಾಗಾಗಿ ಇದು ಕಾಫಿ ಇದಕ್ಕೆ ಹಾಕಿ ಒಣಗ್ಲಿಕ್ಕೆ ಹಾಕಿದ್ಮೇಲೆ 10-12 ಬಿಸಿಲು, ಚೆನ್ನಾಗಿರೋದು 10-12 ಬಿಸಿಲು ಬೇಕು ಆಯ್ತಾ. ನಮ್ಮ ಅಂಗ್ಳಕ್ಕೆ 12 ಬಿಸಿಲು ಬೇಕೇ ಬೇಕು, ಯಾಕಂದ್ರೆ ಕೆಲವು ಮರ ಎಲ್ಲ ಅಡ್ಡ ಇದಾವೆ. ಹಾಗಾಗಿ ನೋಡಿ, ಈ ತರ ಉದ್ದದ ಅಡ್ಡ ಈ ತರ ಕಾಲ್ ಕೊಡ್ತಾ ಇದ್ರೆ ಬೇಗ ಒಣಗುತ್ತೆ. ನಾನು ಇದು ಕಾಲ್ ಕೊಡ್ತಾ ಇದ್ದೀನಿ, ಲಕ್ಷಣ ನೋಡಿ. ಖುಷಿ ಆಗುತ್ತೆ ನನಗೆ, ಯಾಕೋ ಗೊತ್ತಿಲ್ಲ. ಸೊ ಅದಾದ್ಮೇಲೆ ಒಂದ್ಸತಿ ಫುಲ್ ಮತ್ತೆ ರಾಶಿ ಮಾಡ್ಕೋಬೇಕು. 5 ಡೇಸಿಗೆ ರಾಶಿ ಮಾಡ್ಕೊಬೇಕು. ರಾಶಿ ಮಾಡ್ಕೊಂಡಾದ್ಮೇಲೆ ಈ ತರ ಮತ್ತೆ ಅದೇ ತರ ನಾರ್ಮಲ್ ಆಗಿ ಬಿಡಿಸೋದು. ನಾವು ಏನ್ ಮಾಡ್ತೀವಿ ಅಂದ್ರೆ 5 ದಿವಸಕ್ಕೆ ಈ ತರ ರಾಶಿ ಮಾಡ್ಕೊಂಡು ಅದ್ರ ಅಡಿಗಳಕ್ಕೆ ಕಸ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಜಾಡಿಸಿ ತೆಗಿತೀವಿ. ಅದಾದ ನಂತರ ಮತ್ತೆ ಈ ತರ ನಾರ್ಮಲ್ ಆಗಿ ಬಿಡಿಸ್ಕೋತೀವಿ. ಜಾಸ್ತಿ ತೆಗೆದು ವಿಡಿಯೋ ಮಾಡಿದ್ದೀನಿ, ಜರಡ್ಸಿ ಅದೇ ಎಂತ ಹೇಳ್ತಾರೆ ಗೊತ್ತಾಗ್ತಾ ಇಲ್ಲ ಆ ಥರ. ಅದಾದ್ಮೇಲೆ ಮತ್ತೆ ಈ ತರ ಬಿಡಿಸ್ಕೊಳ್ಳೋದು, ಯಾಕಂದ್ರೆ ಫುಲ್ ಒಂದ್ಸತಿ ಮಿಕ್ಸ್ ಆಗಿ ಒಂದ್ ಸೈಡ್ ಒಣಗಿಲ್ಲ ಆ ತರ ಏನಾದ್ರೂ ಮತ್ತೆ ಒಂದೇ
ನಾವು ಮತ್ತೆ ರಾಶಿ ಮಾಡಿ ಇದು ಮಾಡೋದ್ರಿಂದ ಮಿಕ್ಸ್ ಆಗುತ್ತೆ ಅಂತ ಅಷ್ಟೇ. ಅದು 5 ದಿವಸ ಆದ್ಮೇಲೆ ಮತ್ತೆ 2 ದಿವಸ ಹಾಗೆ ಬಿಡ್ತೀವಿ ಅಂಗಳದಲ್ಲಿ, ಮತ್ತೆ ಈ ತರ ರಾಶಿ ಮಾಡ್ಕೊತೀವಿ. ಮತ್ತೆ ಇದೆ ತುಂಬಾ ಕೆಲಸ ಇದೆ, ಹೇಳುವಷ್ಟು ಈಸಿ ಇಲ್ಲ. ನೋಡಿ ಲಕ್ಷಣ ನೋಡಿ, ನಾನು ಬಿಡಿಸ್ತಾ ಇದ್ದೀನಿ, ನೀನ್ ಕಾಫಿ ಇಳಿಬೇಡ ಅಂತ ಮಧ್ಯೆ ಹೋಗಿ ಮಲ್ಗೋದು. ಇವಾಗ ನನ್ನ ಹತ್ರ ಸಾಂಗ್ ಇಡು, ನನಗೆ ಸಾಂಗ್ ಬೇಕು ಅಂತ, ಸಾಂಗ್ ಇಡು ಅಂತ ನನ್ನನ್ನ ಮೊಬೈಲ್ ತರೋದ ಕಳಿಸಿದ್ದಾಳೆ. ಏನಾದ್ರೂ ಏನಾದ್ರೂ ಒಂದು ಕೆಲಸ ಕೊಟ್ಟು ಅವಳನ್ನ ಡೈವರ್ಟ್ ಮಾಡಲೇಬೇಕು. ನಾನು ಬಂದಿರೋದೇ ಇದಕ್ಕಂತ, ಸೊ ನಾನು ಕೆಲಸ ಮಾಡಲೇಬೇಕು, ಇದು ನನ್ನ ಕರ್ತವ್ಯ ಕೂಡ. ಆದರೆ ನನಗೆ ಗೊತ್ತಿರೋ ಹಾಗೆ ಈಚೆ ಸೈಡ್ ಹೆಣ್ಮಕ್ಳು ತುಂಬ ಸ್ಟ್ರಾಂಗ್ ಇದ್ದಾರೆ ಆಯಿತಾ. ಅವರು ಈ ಟೈಮಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಇದೊಂದು ಕೆಲಸ ಇದ್ದಿದ್ದೆ ಅನ್ಕೋತೀನಿ. ಎಷ್ಟು ಆಸ್ತಿ ಏನೇ ಇದ್ರು ಇದೆಲ್ಲ ಕೆಲಸ ಇದ್ದಿದ್ದೆ ಅವರಿಗೆ. ಆದ್ರೆ ಏನ್ ಗೊತ್ತಾ, ಜನ ಸಿಕ್ಕಿದ್ರೆ ಪರವಾಗಿಲ್ಲ, ಆದ್ರೆ ನನಗೆ ಗೊತ್ತಿರೋ ಹಾಗೆ ಎಷ್ಟೇ ತೋಟ ಇದ್ದವರಿಗೂ ಜನ ಸಿಗಲ್ಲ. ಎಷ್ಟು ಜನ ಬೇಕು ಅಂದ್ರೂ ಸಿಗಲ್ಲ. ನೋಡಿ ನಮ್ ಲಕ್ಷ್ಮಣ್ ಡ್ಯಾನ್ಸ್ ಇದೇ ತರ. ಈ ತರ ಒಣಗಿರೋ ಕಾಫಿಲಿ ಇದೆಯಲ್ಲ ತುಂಬಾ ಧೂಳಿರುತ್ತೆ, ಅವಳು ಕೇಳೋದೇ ಇಲ್ಲ. ನಾನು ಇದಾದ್ಮೇಲೆ ಮತ್ತೆ ಅವಳನ್ನ ಕರ್ಕೊಂಡೋಗಿ ಸ್ನಾನ ಮಾಡಿಸ್ಬೇಕು, ಸ್ನಾನ ಮಾಡಿಸಿ ಮತ್ತೆ ಬೇರೆ ಬಟ್ಟೆ ಹಾಕ್ಬೇಕು, ಮತ್ತೆ ನನ್ನ ಮಧ್ಯಾಹ್ನ ಅಷ್ಟೊತ್ತಿಗೆ ಮತ್ತೆ ಇನ್ನೊಂದ್ಸರ್ತಿ ಸ್ನಾನ ಮಾಡಿಸೋದಕ್ಕೆ ಸಿಗುತ್ತೆ. ನನಗೆ ಕಾಫಿ ಟೈಮಲ್ಲಿ ಅವಳನ್ನ ತುಂಬಾ ರಿಸ್ಕ್ ಆಗ್ತಾ ಇದೆ. ಆದ್ರೆ ನಾವು ಎಷ್ಟೇ ಹೇಳಿದ್ರು ಅವ್ರದ್ದು ಇವಾಗ ಚೇಷ್ಟೆ ಮಾಡೋವಂಥ ಟೈಮು. ಸೊ ಅವ್ರ ಕೆಲಸ ಅವ್ರು ಮಾಡ್ತಾನೆ ಇರ್ತಾರೆ, ನಮ್ಮ ಕೆಲಸ ನಾವು ಮಾಡ್ತಾನೆ ಇರಬೇಕಾಗುತ್ತೆ. ಅವಳು ಡ್ಯಾನ್ಸ್ ಮಾಡ್ತಾ ಇರೋದು ಇವಾಗ. ಅಲ್ಲಿ ಸಾಂಗ್ ಇಟ್ಕೊಡೋಕೆ ಹೇಳಿದ್ಲು, ಸಾಂಗ್ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರೋದು. ನಾನು ಇದನ್ನು ವಿಡಿಯೋನ ಕಟ್ ಮಾಡೋಣ ಅನ್ಕೊಂಡೆ, ಬಟ್ ನನಗೂ ಒಂದು ಮೆಮೊರೇಬಲ್ ಆಗಿರುತ್ತೆ ಆಯಿತಾ. ಈ ವಿಡಿಯೋ ನಿಮಗೂ ಶೇರ್ ಮಾಡಿದಾಗ ಹೋಗುತ್ತೆ, ನನಗೊಂದು ಮೆಮೊರೇಬಲ್ ಆಗಿರುತ್ತೆ. ಇದನ್ನ ನನಗೆ ಗೊತ್ತಿರೋ ಹಾಗೆ ಇವ್ರು ಯಾರು ಚಪ್ಪಲ್ ಹಾಕೊಂಡು ಕೆಲಸ ಮಾಡಲ್ಲ, ಅದು ತುಂಬ ಜಾರುತ್ತೆ ಆಯಿತಾ. ಆದರೆ ನನ್ನ ಚಪ್ಪಲ್ ತೆಗೆದ್ರೆ ನನ್ನ ಕಾಲು ಏನು ಉಳಿದಿರಲ್ಲ, ಅಷ್ಟು ಒಡೆದೋಗಿರುತ್ತೆ. ಹಾಗಾಗಿ ಮೊದಲೆಲ್ಲ ನನ್ನ ಕಾಲು ತುಂಬ ಹೊಡೆದಿತ್ತು ನಾನು. ಹಾಗಾಗಿ ಈ ಸರ್ತಿ ಚಪ್ಪಲ್ ಬಿಚ್ಚೇ ಇಲ್ಲ, ಈ ಸರ್ತಿ ಚಪ್ಪಲ್ ಆದಷ್ಟು ಸಾಕ್ಸ್ ಹಾಕೊಂಡೆ ಕಾಫಿದ ಕೆಲಸ ಮಾಡ್ತಾ ಇದ್ದೀನಿ.